ಶ್ರೀರಾಮ ಸಮರ್ಥ. ಇಷ್ಟು ಹೇಳಿದ ಮೇಲೆ ಸ್ವಾಮಿಗಳು ದಣಿದಂತೆ ಅನಿಸತೊಡಗಿದರು. ಅವರು ಎದ್ದು ತಮ್ಮ ದೇವರನ್ನು ತೋರಿಸಿದರು. ಅವುಗಳಲ್ಲಿ ಪರಂಪರೆಯಿಂದ ಬಂದ ಶಾರದೆಯ ಸುಂದರ ಮೂರ್ತಿ ಇತ್ತು. ಅಲ್ಲದೆ ಶ್ರೀ ಮಹಾರಾಜರ ಕಾಷ್ಠ ಪಾದುಕೆಗಳಿದ್ದವು. ಸ್ವಾಮಿಗಳೆಂದರು, ಈ ಪಾದುಕೆಗಳನ್ನು ಮೊದಲು ಪೂಜಿಸಿ ಅನಂತರ ಉಳಿದ ದೇವರ ಪೂಜೆ ಮಾಡುವುದು ನನ್ನ ನಿಯಮವಾಗಿರುತ್ತದೆ. ಅನಂತರ ಪ್ರಸಾದ ತೆಗೆದುಕೊಂಡು ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ತಿರುಗಿ ಬಂದೆವು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.